ರಾಜ್ಯಸಭಾ ಚುನಾವಣಾ ಮತದಾನ ಪ್ರಕ್ರಿಯೆ ಇದೀಗ ಶಾಂತಿಯುತವಾಗಿ ಸಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಎಚ್ಡಿಕೆ ಎಸ್ಟಿ ಸೋಮಶೇಖರ್ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಎಚ್ಡಿಕೆ ಗರಂ. 3 ವರ್ಷ ಮಂತ್ರಿಯಾಗಿ ಅವರ ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿಗೆ ಹೋಗಬೇಕಾದ್ರೆ ಕಾರಣಗಳನ್ನು ಕೊಟ್ಟಿದ್ರು. ಬಿಜೆಪಿ ಸರ್ಕಾರದಲ್ಲಿ 3 ವರ್ಷ ಮಂತ್ರಿ ಕೂಡ ಆಗಿದ್ರು. ಅವರು 3 ವರ್ಷ ಮಂತ್ರಿಯಾಗಿ ಎಲ್ಲವನ್ನ ಪಡೆದುಕೊಂಡಿದ್ದಾರೆ. ಅವರ ಅಭಿವೃದ್ಧಿ ಮಾತ್ರ ಮಾಡಿಕೊಂಡಿದ್ದಾರೆ ಹೊರತು ಅಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಗರಂ ಆಗಿದ್ದಾರೆ. ಶಾಸಕ ಸೋಮಶೇಖರ್ ವಿರುದ್ಧ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಎಸ್ಟಿ ಸೋಮಶೇಖರ್ ವಿರುದ್ಧ ಎಚ್ಡಿಕೆ ಗರಂ ಆಗಿದ್ದಾರೆ. 3 ವರ್ಷ ಮಂತ್ರಿಯಾಗಿ ಅವರ ಅಭಿವೃದ್ಧಿ ಮಾತ್ರ ಮಾಡಿಕೊಂಡಿದ್ದಾರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಅಂತ ಮಾತನಾಡಿದ್ದಾರೆ. ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಹೋಗಿ ಸಚಿವರಾಗಿದ್ದು ಎಲ್ಲವನ್ನ ಅನುಭವಿಸಿದ್ದಾರೆ. ಈಗ ಬಿಜೆಪಿ ವಿರುದ್ಧವೇ ದೂರ ನಿಟ್ಟಿದ್ದಾರೆ ಅಂತ ಎಚ್ಡಿಕೆ ಗರಂ ಆಗಿದ್ದಾರೆ. ಆಗಿದ್ದರೆ ಬ್ರದರ್ 3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೋ ಮಂತ್ರಿಗಳಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಎಚ್ಡಿಕೆ ಗರಂ ಆಗಿದ್ದಾರೆ. 3 ವರ್ಷ ಮಂತ್ರಿಯಾಗಿ ಅವರ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಬಿಟ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ. ಅವರು ಬಿಜೆಪಿಗೆ ಹೋಗಬೇಕಾದ್ರೆ ಕಾರಣ ಕೊಟ್ಟಿದ್ರು. ಎಸ್ಟಿ ಸೋಮಶೇಖರ್ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. 3 ವರ್ಷ ಮಂತ್ರಿಯಾಗಿ ಬಿಜೆಪಿ ಸರ್ಕಾರದಲ್ಲೇ 3 ವರ್ಷ ಮಂತ್ರಿ ಆಗಿದ್ರು. ಇದೀಗ ಅಭಿವೃದ್ಧಿ ಆಗ್ತಿಲ್ಲ ಅಂತ ಇನ್ನು ಬಿಜೆಪಿಗೆ ಅವರು ಹೋಗಿದ್ರು. ಹಾಗಾದ್ರೆ ಈಗೇನು ಕಾರಣ ಕೊಡ್ತಾರೆ ಅವರು? 3 ವರ್ಷ ಮಂತ್ರಿಯಾಗಿ ಎಲ್ಲಾ ಪಡ್ಕೊಂಡ್ರು, ಅವರ ಅಭಿವೃದ್ಧಿ ಮಾಡ್ಕೊಂಡ್ರು ಬಿಟ್ಟರೆ ಅವರ ಸಾಧನೆ ಏನು? ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ, ಅವರ ಅಭಿವೃದ್ಧಿ ಮಾಡ್ಕೊಂಡ್ರು ಬಿಟ್ರೆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಎಚ್ಡಿಕೆ ಎಸ್ಟಿಎಸ್ ವಿರುದ್ಧ ಗರಂ ಆಗಿ ಹೇಳಿದ್ದಾರೆ. ಆಗಿದ್ದರೆ ಬ್ರದರ್ 3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೋ ಮಂತ್ರಿಗಳಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮಾತಿನ ಅರ್ಥ ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಚರ್ಚೆ ಮಾಡಬೇಕು? ಇನ್ನು ಮತ್ತೊಂದು ಸ್ವಾರಸ್ಯಕರ ಘಟನೆ ಕೂಡ ಆಗಿದೆ. ಅಂದ್ರೆ ಕುಮಾರಸ್ವಾಮಿ ಮಾತನ್ನ ಏನು ಆಡ್ತಾ ಇದ್ರು, ಎಸ್ಟಿ ಸೋಮಶೇಖರ್ ಅವರು ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಎಚ್ ಡಿ ಕುಮಾರಸ್ವಾಮಿ ಆಶಾವಾದಿ ಅಲ್ವಾ, ಸಿಎಂ ಸ್ಥಾನಕ್ಕಾಗಿ ಅವಕಾಶವಾದಿ ಆಗಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನಾದೇಶ ಇಲ್ಲ ಅಂತ ಸಿಎಂ ಸ್ಥಾನವನ್ನ ಬಿಡಬಹುದಿತ್ತಲ್ಲ, ಹಾಗೆ ಮಾಡಿದ್ರ ಅವರು? ವಿಧಾನಸೌಧದಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹೇಳಿಕೆ ಪ್ರತಿ ಹೇಳಿಕೆ, ಆರೋಪ ಪ್ರತ್ಯಾರೋಪ, ಆಕ್ರೋಶ ಪ್ರತಿ ಆಕ್ರೋಶದ ಮಾತುಗಳಿವು. ಎಚ್ ಡಿ ಕುಮಾರಸ್ವಾಮಿ ಎಸ್ಟಿ ಸೋಮಶೇಖರ್ ವಿರುದ್ಧ ಏನು ಗರಂ ಆಗಿದ್ರು. ಅವರ ಅಭಿವೃದ್ಧಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದಕ್ಕೆ ಹಾಗಾದ್ರೆ ಕುಮಾರಸ್ವಾಮಿ ಅವಕಾಶವಾದಿ ಅಲ್ವಾ, ಅವರು ಸಿಎಂ ಸ್ಥಾನಕ್ಕಾಗಿ ಅವಕಾಶವಾದಿ ಆಗಿರ್ಲಿಲ್ವಾ ಅಂತ ಎಸ್ಟಿಎಸ್ ಪ್ರಶ್ನಿಸಿದ್ದಾರೆ. ಇದೆಲ್ಲವೂ ಕೂಡ ಮತದಾನಕ್ಕೂ ಮೊದಲು ಆಡಿರುವಂತಹ ಮಾತು. ಅಂದರೆ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕ್ತೀನಿ ಅಂತ ಒಂದು ಕಡೆ ಎಸ್ ಟಿ ಸೋಮಶೇಖರ್ ಹೇಳಿದ್ರೆ, ಇತ್ತ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರಿಗೆ ಆತ್ಮವೇ ಇಲ್ಲ, ಇನ್ನು ಆತ್ಮಸಾಕ್ಷಿ ಎಲ್ಲಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇತ್ತ ಎಚ್ಡಿಕೆ ಎಸ್ ಟಿ ಸೋಮಶೇಖರ್ ವಿರುದ್ಧ ಗರಂ ಆಗಿ ಮಾತನಾಡ್ತಾರೆ. ಅವರು ಅಭಿವೃದ್ಧಿ ಮಾಡ್ಕೊಂಡ್ರು ಬಿಟ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ, ಬಿಜೆಪಿಗೆ ಹೋಗುವಾಗ ಅದೇ ಕಾರಣವನ್ನು ಕೊಟ್ಟಿದ್ರು. ಈಗೇನು ಹೇಳ್ತಾರೆ ಎಸ್ ಟಿ ಸೋಮಶೇಖರ್ ಅಂತ. ಐತ ಎಸ್ ಟಿ ಸೋಮಶೇಖರ್ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ. ಏನಂತಂದ್ರೆ ಅವರು ಅವಕಾಶವಾದಿ ಆಗಿರ್ಲಿಲ್ವಾ, ನಾನು ಏನೋ ಮಂತ್ರಿ ಆದೆ, ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸಿಎಂ ಸ್ಥಾನಕ್ಕಾಗಿ ಅವ್ರು ಮಾಡಿರೋದು ಅವಕಾಶವಾದಿ ರಾಜಕಾರಣ ಆಗಿರ್ಲಿಲ್ವಾ? ಹಾಗಾದ್ರೆ ಈಗ ನನ್ನ ಬಗ್ಗೆ ಅವ್ರು ಹೇಗೆ ಹೇಳ್ತಾರೆ? ಜನಾದೇಶ ಇಲ್ಲ ಅಂತ ಸಿಎಂ ಸ್ಥಾನ ಬಿಡಬಹುದಿತ್ತು, ಬಿಟ್ರಾ ಎಚ್ಡಿಕೆ? ಇಲ್ಲ. ಹಾಗಿದ್ದಾಗ ಅವ್ರು ನನ್ನ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅಂತ ಎಸ್ಟಿಎಸ್
ಟಾಂಗ್ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಇಲ್ಲಿ ಆರೋಪ ಪ್ರತ್ಯಾರೋಪ, ಟಾಂಗ್ ಪ್ರತಿ ಟಾಂಗ್, ಹೇಳಿಕೆ ಪ್ರತಿ ಹೇಳಿಕೆ, ಆಕ್ರೋಶ ಪ್ರತಿ ಆಕ್ರೋಶ ಎಲ್ಲವನ್ನು ಕೂಡ ಗಮನಿಸ್ಬೋದು. ಬಹಳ ಒಂದು ಕಡೆ ಮತದಾನದ ಬಗ್ಗೆ ಕುತೂಹಲ ಇದ್ರೆ, ಇನ್ನೊಂದು ಕಡೆ ಈ ಹೇಳಿಕೆಗಳು ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹೆಸರಾಮ ನಾವು ಗಮನಿಸ್ತಾ ಇದ್ವಿ, ಎಸ್ ಟಿ ಸೋಮಶೇಖರ್ ಅವರು ಮಾತನಾಡ್ತಾ ಇರುವ ಸಂದರ್ಭ HDK ಅವರ ವಿರುದ್ಧ ಗರಂ ಆಗ್ತಾರೆ. ಕಾರಣ ಏನಂದ್ರೆ HDK ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕೊಟ್ಟಂತಹ ಹೇಳಿಕೆಗೆ. ಇನ್ನು ಎಸ್ ಟಿ ಸೋಮಶೇಖರ್ ವಿರುದ್ಧ ಕುಮಾರಸ್ವಾಮಿ ಏನು ಗರಂ ಆಗಿದ್ದಾರೆ. ಸೊ ಆಗ ಎಸ್ ಟಿ ಸೋಮಶೇಖರ್ ಬಗ್ಗೆ ಹೇಳ್ತಾ ಇದ್ದಂತೆ ಒಂದು ಸ್ವಾರಸ್ಯಕರ ಘಟನೆ ಅಂತ ಹೇಳಿದ್ರೆ, ಅಲ್ಲಿಂದ ಬೊಮ್ಮಾಯಿ ಅವರು ಕಾಲ್ ಕಿತ್ತಿದ್ದಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಸೈಲೆಂಟ್ ಆಗಿ ಅಲ್ಲಿಂದ ಸೈಡಿಗೆ ಹೋಗ್ಬಿಡ್ತಾರೆ. ಮತದಾನದ ಬಳಿಕ ಒಟ್ಟಾಗಿ ಬಂದಿದ್ದಂತಹ 3 ಜನ ನಾಯಕರು ಎಸ್ ಟಿ ಸೋಮಶೇಖರ್ ವಿರುದ್ಧ ಯಾವಾಗ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಸನ್ನೆ ಮಾಡಿಕೊಂಡು ಬನ್ನಿ ಈ ಕಡೆಯಿಂದ ಹೊರಟ್ಬಿಡೋಣ ಅಂತ ಹೇಳಿ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಸನ್ನೆ ಮಾಡಿ ಸ್ಥಳದಿಂದ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೊಂದ್ ಕಡೆ ಹೌದು ಸೋಮಶೇಖರ್ ಅವರು ಇನ್ನು ಬಿಜೆಪಿಯಲ್ಲಿ ಇದ್ದಾರೆ. ಸೊ ಇವರೇನೋ ಈ ರೀತಿಯಾಗಿ ಮಾತನಾಡೋದ್ರಿಂದಾಗಿ ಮುಜುಗರ ಎದುರಿಸಬೇಕಾಗಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಬಹುಶಃ ಇವರಿಬ್ರು ಅಲ್ಲಿಂದ ಕಾಲ್ಕಿತ್ರ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಂತೆಯೇ ಇಬ್ರು ಪರಸ್ಪರ ಸನ್ನೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ. ನೋಡಿ, ಇಲ್ಲಿ ಈ ದೃಶ್ಯಗಳಲ್ಲಿ ಗಮನಿಸಬಹುದು, ಕುಮಾರಸ್ವಾಮಿ ಅವರು ಒಂದ್ ಕಡೆ ವಾಗ್ದಾಳಿ ಶುರು ಮಾಡ್ತಾರೆ. ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅವರು ಬರೀ ತಮ್ಮ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಬೇರೆ ಇನ್ಯಾರು ಕೂಡ ಕ್ಷೇತ್ರದ ಅಭಿವೃದ್ಧಿಯನ್ನು ಅವ್ರು ಮಾಡಲಿಲ್ಲ, ಬರೀ ಅವ್ರ ಅಭಿವೃದ್ಧಿ ಮಾಡ್ಕೊಂಡ್ರು ಅಂತ ಹೇಳಿ ಮಾತಾಡ್ತಾ ಹೋದ್ರು ಕುಮಾರಸ್ವಾಮಿ ಅವರು. ಆ ಟೈಮ್ನಲ್ಲಿ ಬೊಮ್ಮಾಯಿ ಅವರು ಸನ್ನೆ ಮಾಡಿ ಆರ್ ಅಶೋಕ್ ಅವ್ರ ಪಕ್ಕದಲ್ಲೇ ನಿಂತಿದ್ರು ಅಷ್ಟೊತ್ತು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ. ಹಾಗೆ ಮಾತಾಡ್ತಾ ಇದ್ದಾಗಲೇ ಅವ್ರು ಅಲ್ಲಿಂದ ಜಾಗ ಖಾಲಿ ಮಾಡೋದನ್ನ ಈ ದೃಶ್ಯಗಳಲ್ಲಿ ಗಮನಿಸ್ಬೋದು ನೀವು ಮುಂದೆ. ಕುಮಾರಸ್ವಾಮಿ ಅವರು ಹಾಗೆ ಮಾತನಾಡ್ತಾ ಆಕ್ರೋಶಭರಿತರಾಗಿ ಮಾತಾಡ್ತಾರೆ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ. ಬೊಮ್ಮಾಯಿ ಅವ್ರ ಕಾಲದಲ್ಲಿ, ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ರು, ಆಗ ಮಿನಿಸ್ಟರ್ ಆಗಿದ್ಬಿಟ್ಟು ಯಾಕೆ ಮತ್ತೆ ಈ ರೀತಿಯಾಗಿ ಅವ್ರು ಹೋದ್ರು. ನೋಡಿ, ಇಲ್ಲಿ ಈ ದೃಶ್ಯಗಳಲ್ಲಿ ಗಮನಿಸ್ಬೋದು. ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಕೂಡ ಜೊತೆಲೇ ಇದ್ರು. ಯಾವಾಗ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಮಾತುಗಳಿಗೆ ಜಾಸ್ತಿ ಆಯಿತು ಆಗ ಇದ್ಯಾಕೋ ಸರಿ ಬರೋದಿಲ್ಲ. ಯಾಕಂದರೆ ಅವ್ರ ಪಕ್ಷದ ಶಾಸಕರೇ ಇನ್ನು ಎಸ್ ಟಿ ಸೋಮಶೇಖರ್ ಇದ್ದಾರೆ, ಮುನಿಸಿದೆ ಅನ್ನುವಂಥದ್ದಿದೆ. ಹೌದು, ಕಾಂಗ್ರೆಸ್ ಕಡೆ ಏನೋ ಬಂದ್ಬಿಡ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಇದ್ದಾಗಲೂ ಕೂಡ ಈಗ ಸ್ಟಿಲ್ ಅವ್ರು ಇನ್ನೂ ಬಿಜೆಪಿಲೇ ಇರುವಂಥವ್ರು ಸೋಮಶೇಖರ್. ಈಗ ನಿನ್ನೆ ನಡೆದಂತಹ ಒಂದಷ್ಟು ಸಭೆಗಳಲ್ಲೂ ಕೂಡ ಅವರಿಗೆ ಮನವೊಲಿಕೆ ಮಾಡಿದ್ದು ಅಷ್ಟೇ, JDSಗೆ ನೀವು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಬಿಜೆಪಿಯ ಅಭ್ಯರ್ಥಿಗೆನೇ ನಿಮ್ಮ ಮೊದಲ ಪ್ರಾಶಸ್ತ್ಯದ ಮತ ಹಾಕಬೇಕು ಅಂತ ಹೇಳಿದಾಗ ಒಪ್ಕೊಂಡಿದ್ದಾರಂತೆ ಎಸ್ ಟಿ ಸೋಮಶೇಖರ್. ಸೊ ಹಾಗಾಗಿ ಇವರಿಬ್ರು ಕೂಡ ಇಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ.